ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆಯಲ್ಲಿ ಮತ ಪರಿಷ್ಕರಣೆ ಪ್ರಕ್ರಿಯೆ ಬಹಳ ಚುರುಕಾಗಿ ನಡೀತಾ ಇದೆ. TV5 ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಬೇಲೋಗಳು ನಿಮ್ಮ ಮನೆಗೆ ಬರ್ತಾರೆ. ಮೊದಲು ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಕೊಡಿ. ಹಳ್ಳಿಗಾಡಿನಿಂದ ನಗರಕ್ಕೆ ಬಂದವರು ಹೆದರೋದು ಬೇಡ. ಬಾಡಿಗೆ ಮನೆಯವರು ಬೇರೆ ಮನೆಗೆ ಹೋಗಿದ್ರು ಕೂಡ ಹೆದರೋದು ಬೇಡ. ನೋಡಿ, ಜನತೆಗೆ ಅಭಯ ಕೊಟ್ಟಿದ್ದಾರೆ DC ಲತಾ ಕುಮಾರಿ ಅವರು. TV5 ಕನ್ನಡಕ್ಕೆ ಮಾತಾಡಿದ್ದಾರೆ. ಯಾರು ಭಯಪಡಬೇಡಿ. ಬೆಂಗಳೂರು ಬಿಟ್ಟು ಊರಿಗಾದರೂ ಬನ್ನಿ, ಇಲ್ಲಿಂದ ಅಲ್ಲಿಗಾದರೂ ಹೋಗಿ, ಅಥವಾ ಸಿಟಿಯಿಂದ ಹಳ್ಳಿಗಾದರೂ ಹೋಗಿರಿ. ಎನ್ಯುಮರೇಷನ್ ಬರುತ್ತೆ ಫಾರ್ಮು, ನೀವೊಂದು ತುಂಬಿ ಅವ್ರಿಗೊಂದು ಕೊಡಿ. ಎಲ್ಲ ಡೀಟೇಲ್ಸ್ ಕೇಳ್ತಾರೆ, ಅದನ್ನು ಭರ್ತಿ ಮಾಡಿ. ಅದಾದಮೇಲೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ DC ಅವರು ಭರವಸೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಮತ ಪರಿಷ್ಕರಣೆ ಮುಂದುವರೆದಿದೆ. ಹೇಗೆಲ್ಲ ನಡೀತಾ ಇದೆ, BLOಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ, ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂಥದ್ದು. ಅಂದರೆ ಜನರ ಮನಸ್ಸಿನಲ್ಲಿ ಏನಾದರೂ ಒಂದು ದಾಖಲೆ ಮಿಸ್ ಆಯಿತು ಅಂದರೆ ನಮ್ಮ ವೋಟರ್ ID ಮಿಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ. ಮತ್ತು ಯಾವೆಲ್ಲ ಡೌಟ್ ಇದೆ ಅನ್ನೋದನ್ನು ಜನರಿಗೆ ತಿಳಿಸಲಿಕ್ಕೆ, ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಮಾಡುತ್ತೆ. ಈಗ ನಮ್ಮ ಜೊತೆಗೆ DC ಅವರು ಇದ್ದಾರೆ. DC ಅವ್ರನ್ನ ಮಾತನಾಡ್ಸೋಣ. ಹಾಸನ ಜಿಲ್ಲೆಯಲ್ಲಿ SIR ಮತ ಪರಿಷ್ಕರಣೆ ಹೇಗೆ ನಡೀತಾ ಇದೆ ಮೇಡಮ್? ಈಗಾಗಲೇ ಶುರುವಾಗಿ ಸುಮಾರು 10 ರಿಂದ 15 ದಿನಗಳ ಕಾಲ ಆಗಿರ್ಬೋದು. ಹೇಗೆ ನಡೀತಾ ಇದೆ ಮೇಡಮ್? ಹೌದು, ಮೊದಲನೇದಾಗಿ ನಮ್ಮ ಎಲ್ಲ ಜನತೆಗೆ ನಾವು ತಿಳ್ಕೊಳ್ಬೇಕಾಗಿರೋದು SIR ಅಂದರೆ ಏನು. ಸಮಗ್ರ ಮತದಾರರ ಪಟ್ಟಿಯ ಸಮಗ್ರ ಪರಿಶೀಲನೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ ಭಾರತ ಚುನಾವಣಾ ಆಯೋಗದ ವತಿಯಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ನಿರ್ದೇಶನದ ಮೇರೆಗೆ ರಾಜ್ಯದಾದ್ಯಂತ ನಡೀತಾ ಇದೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲೂ ಸಹ ತುಂಬ ಚೆನ್ನಾಗಿ ಪ್ರಗತಿಯನ್ನು ತೋರಿಸಿದ್ದೇವೆ. ಸುಮಾರು 99% ಈಗ ಆಲ್ರೆಡಿ ನಾವು ಎನ್ಯುಮರೇಷನ್ ಫಾರಮ್ಸನ್ನು ನಾವು ಹಂಚಿದ್ದೇವೆ. ಇನ್ನು ಅವುಗಳನ್ನು ವಾಪಸ್ಸು ಪಡೆದು ಅವುಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಾವು ಡಿಜಿಟೈಸೇಷನ್ ಅಂತೀವಿ, ಆ ಪ್ರೋಸೆಸ್ ನಡೀತಾ ಇದೆ. ಸುಮಾರು 32% ಇದುವರೆಗೂ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ ಆಲ್ರೆಡಿ ಎನ್ಯುಮರೇಷನ್ ಫಾರಮನ್ನು. ಸೊ ಇದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜನಗಳಿಗೆ ಏನು ಅಂದರೆ ನಮ್ಮ ಮತದಾರರು, ನಮ್ಮ ಪ್ರತಿಯೊಂದು ಒಂದು ಬೂತ್ ಇರ್ತದೆ, ಮತಗಟ್ಟೆ ಇರುತ್ತೆ ಅವರವರ ಊರಲ್ಲಿ, ಭಾಗಸಂಖ್ಯೆ ಅಂತ ಕರಿತೇವೆ ನಾವು. ಅಲ್ಲಿ ನಮ್ಮ ಮತದಾರರ ಮತಗಟ್ಟೆ ಅಧಿಕಾರಿಗಳು ಅಂತ ಇರ್ತಾರೆ. ಮತಗಟ್ಟೆ ಅಧಿಕಾರಿಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್. ಪ್ರತಿಯೊಂದು ಬೂತ್ಗೆ ಒಬ್ಬ ಆಫೀಸರ್ ಇರ್ತಾರೆ, ಅವ್ರಿಗೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತೀವಿ. ಅವರು ಎನ್ಯುಮರೇಷನ್ನ ಫಾರ್ಮನ್ನು ತೆಗೆದುಕೊಂಡು ಮನೆ ಮನೆಗೆ ಬರ್ತಾರೆ, ನಿಮಗೆ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ 2 ಪ್ರತಿಯಲ್ಲಿ ಕೊಡ್ತಾರೆ. ಆ 2 ಪ್ರತಿಯಲ್ಲಿ ಪಡೆದು ಅದನ್ನು ತುಂಬಿ ಫಿಲಪ್ ಮಾಡಿ ಆ ಮಾಹಿತಿಯನ್ನು ಒಂದು ಪ್ರತಿಯನ್ನು ಮತದಾರರು ತಮ್ಮ ಬಳಿ ಇಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನು ಅವರು ಮತಗಟ್ಟೆ ಅಧಿಕಾರಿಗಳಿಗೆ ಕೊಡಬೇಕು. ಇದು ನಿಯಮ. ಕೆಳಗಡೆ ಅಲ್ಲಿ ಘೋಷಣೆ ಇರ್ತದೆ, ಓದಬೇಕು, ಸಹಿ ಮಾಡಬೇಕು. ಕಡ್ಡಾಯವಾಗಿ ಕೆಳಗಡೆಗೆ ಮತದಾರರು ಸಹಿ ಮಾಡಬೇಕು. ಮತದಾರರು ಇರದ ಪಕ್ಷದಲ್ಲಿ, ಮನೆಯಲ್ಲಿ ಇರೋದಿಲ್ಲ, ಊರಿಗೆ ಹೋಗಿರ್ತಾರೆ, ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಮನೆಯಲ್ಲಿ ಇರ್ತಕ್ಕಂತಹ ಒಬ್ಬ ಹಿರಿಯ ಸದಸ್ಯರು ಅವರು ಸಹಿ ಮಾಡಬಹುದು. ಸಹಿ ಮಾಡಿ ಮಾಹಿತಿಯನ್ನು ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಕೊಡಬೇಕು. ಮತಗಟ್ಟೆ ಅಧಿಕಾರಿಗಳು ಅದನ್ನು ಪಡಿತಾರೆ, ಇನ್ನೊಮ್ಮೆ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಮತ್ತೆ ಅವರು ಸಹಿ ಮಾಡಿ ಅದನ್ನು BLO ಆ್ಯಪ್ ಅಂತ ಇರುತ್ತೆ, ಅವ್ರ ಹತ್ರ ಒಂದು ಮೊಬೈಲ್ ಆ್ಯಪ್ ಇರುತ್ತೆ, ಅದರಲ್ಲಿ ಅದನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಗ ಅವರ ಹೆಸರು ಮುಂದೆ ನಾವು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತೇವೆ, ಒಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅದು 5ನೇ ತಾರೀಕು ಆಗಸ್ಟ್ 2026. ಆಗ ಅವರ ಹೆಸರು ಅದರಲ್ಲಿ ಬಂದಿರುತ್ತೆ. ಇದಿಷ್ಟು ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಮೇಡಮ್ ಕೂಡ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.